ಸರಿ ಕಂದ್ಬಿಡು ನೀನು ಇದಕ್ಕೆ ಕುಂತಿದ್ದಿಲ್ಲೇ. ಅಯ್ಯೋ ಅಲ್ಲಕ್ಕನ್ ಮರೆಯ, ನನಗಂತೂ ಜೀವ ಹೋದಂಗೆ ಆಯ್ತದೆ ಕಂತ ಹೋಗು. ಹಾಳಾರಿ ಮುಂಡೆ ಮಗ ನೋಡು ಹೆಂಗ್ ಹೊಂಟೋಗಿದ್ದ. ನಿಮ್ಗೆ ಇಷ್ಟ ಇಲ್ದ ಹೋಗಿದ್ರೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬೇಕಾಗಿತ್ತಾನೆ. ನನ್ನ ಮಗಳು ಭಾಳ ಮುರಿಯ ಕೆಲಸ ಮಾಡಿದ್ನಲ್ಲ, ಏನಾರ ಅವನ ಋಣ ಒಪ್ಕೊಳ್ಳಿಲ್ಲ ಅಂದ್ರೆ ಏನು ಗತಿ. ಅಯ್ಯೋ ನಮ್ಮ ಮಾನ ಮರ್ಬೋದಿ ಅಲ್ಲವ ಛತ್ರದಲ್ಲಿ ಹೋಗೋದಲ್ಲ. ನಿಜವಾಗ್ಲೂ ಏನು ಮಾಡಬೇಕು, ನಮ್ಮ ಪರಿಸ್ಥಿತಿ ಹಿಂಗೆ ಆಗೋಯ್ತಲ್ಲ ಅನ್ಕೊಂಡು ಆಕಾಶವೇ ತಲೆ ಮೇಲೆ ಬಿದ್ದಂಗೆ ಆಗ್ಬಿಡ್ತು ಕಣ್ಮರೆಯ. ನಮ್ಮ ಅಕ್ಕನ ಮೇಲೂ ನಮ್ಮ ಬಾವನ ಮೇಲೂ ನಂಬಿಕೆ ಇಲ್ವೇ. ಸುಮ್ ಕೂತ್ಕಲೆ, ಹೆಂಗೋ ಸದ್ಯಕ್ಕೆ ನೋಡು ಮಾನ ಮರೋದಿ ಹೋಗೋ ತಪ್ಪಿಸಿದ್ರು. ಕೂತ್ಕೋ, ನಿಮ್ಮ ಅಕ್ಕ ಹೇಳ್ಬೋದಾಗಿತ್ತಾನೆ, ಕೇಳ್ಬೋದಾಗಿತ್ತು ಅಚ್ಚುಕಟ್ಟಾಗಿ. ಮದುವೆ ಇಷ್ಟ ಇಲ್ವಾ ಅಂತ ಅವನು ಅಪ್ಪನೂ ಆದರೂ ಕೇಳ್ದಾನೆ ಬಿಟ್ಟು ಅದು ಹೆಂಗೆ ಅವ್ರು ನಿಶ್ಚಯ ಮಾಡಿಬಿಟ್ರು. ಹೆಂಗೆ ಮಾಡ್ಬಿಟ್ರು ಮರೆಯ. ನನಗೆ ಅವತ್ತೇ ಅನುಮಾನ. ನಾನು ಹೇಳಿವ ನಿನಗೆ, ಹೇಳಿ ನಿನಗೆ ಇದು ಯಾಕೋ ಅನುಮಾನ ಕಣ್ಮರೆಯ. ಇದು ಯಾಕೋ ಹುಡುಗ ಒಂದು ಫೋನು ಮಾಡಕ್ಲಿ ಇವತ್ತಿನ ಕಾಲದಲ್ಲಿ ಒಂದು ಮದುವೆ ಫಿಕ್ಸ್ ಆದಷ್ಟು ಏನು ಫೋನ್ ಮಾಡಿ ಆ ಪಾಟಿ ಮಾತಾಡ್ತವೆ. ಇವ್ರಿಗೂ ಒಂದು ಫೋನು ಮಾಡಕ್ಕಿಲ್ವಲ್ಲ ಏನು ಎಂತ ಅಂತ ನಾನು ಅನ್ನಿಲ್ವ ಅವತ್ತು. ಆಯ್ತು ಇದ್ರಂತ ಕತ್ತಾಕು ಬಡಿಯೋದವನು ನನಗೆ ಓಸಿ ಕೋಪ ತಕ್ಕಿಲ್ಲ. ಆಮೇಲೆ ಒಡವೆ ಆಸೆಗೆ ಕಲಿಯ ಬಡಿಯೋದ ಒಪ್ಕೊಂಡಿರೋದು. ಸದ್ಯ ಅವ್ನಿಗೆ ಆಗಿದ್ರು ನನ್ನ ಮಗಳು ನೆಮ್ಮದಿಗಿರ್ತಿತ್ತಿಲ್ಲ ಬಿಡು. ಹೆಂಗೋ ಋಣ ಭಾಳ ಒಳ್ಳೆಯವನ ಕತೆ, ಚೆನ್ನಾಗಿ ನೋಡ್ಕೊತಾನೆ. ಏನು ನೋಡ್ಕೊಂಡ ಏನೋ ಕಾಣಕತ್ತ ಹೋಗಪ್ಪ, ಆಯ್ಕಿಲ್ಲ ಅಂತಂತಿಲ್ವಾ. ಏನು ಮಾಡಿದ್ರು ನಾನು ಮದುವೆ ಹಾಕಿಲ್ಲ ಅಂತ. ಅಯ್ಯಪ್ಪ ನನಗಂತೂ ತಲೆ ತಿರುಗಿ ಬಂದಂಗೆ ಆಗೋಯ್ತು ಕಣ್ಮರೆಯೋ. ಇನ್ನು ಈ ಮೊದಲೇ ಆಯ್ಕಿಲ್ಲ ಅಂತಿದ್ದ. ಇನ್ನು ಅವ್ನ ಸಂಸಾರದ ಗತಿ ಏನು, ನನ್ನ ಮಗಳನ್ನ ಅಚ್ಚುಕಟ್ಟ ನೋಡ್ಕೊಂಡರು ಇಲ್ವೋ. ಅಯ್ಯೋ ಅದಕ್ಕೆ ಅಣ್ಣ ಅಂತೂ ನಂಬಿಕೆ ನನಗೆ. ಅವನೇ ರುಣ್ಣೆ ಹೆಂಗಾದನೋ ಏನೋ, ಮೊದಲೇ ಬೇಡ ಅಂತಿದ್ದ ಅಂದ್ಕೊಂಡು ಅದೇ ಒಂದು ಯತ್ನೆ ಆಯ್ತದೆ. ನೋಡು ನೀನು ತಾಲಿಗೆಡ್ಸ್ಕೊಬೇಡ, ನೀನು ಸುಮ್ಮನಿರು. ನೀನು ಎಲ್ಲ ಸರಿ ಆಯ್ತದೆ, ಯಾಕೆ ಯತ್ನೆ ಮಾಡಿಯ ನೀನು? ಸುಮ್ಕಿಲ್ಲೇ ಆಯಿತು. ಆ ಭಗವಂತ ಒಬ್ಬ ಅವನೇ ಏನಾರು ಒಂದು ದಾರಿ ತೋರಿಸ್ತಾನೆ. ಸುಮ್ಮನಿರು. ಏನೋ ಒಂದು 4 ದಿವಸ ಹೊಂದ್ಕೊಳಕ್ಕಿಲ್ಲ, ಆಮೇಲೆ ಅವ್ರವ್ರು ಸರಿ ಆಯ್ತಾರೆ. ಸುಮ್ಮನೆ ಅವ್ರ ಸಂಸಾರ ವಿಷಯಕ್ಕೆ ನಾವು ತಲೆ ಹಾಕೋದೇ ತಪ್ಪು. ಸುಮ್ಕಿರು. ಹೆಂಗೋ ಕೂತ್ಕೆ ತಾಲಿ ಬೀಳ್ತಲ್ಲ ಇನ್ನೇನು. ಕೂತ್ಕೆ ತಾಲಿ ಬಿದ್ಬಿಟ್ರೆ ಸಾಕ ಮರೆಯ. ಹೇಳ್ತೀಯ ನೀನು? ನನಗೆ ಜೀವನೇ ಓದಂಗೆ ಆಯ್ತಾ ಕುಂತದೆ, ನೀನು ಒಂಥರ ಮಾತಾಡ್ತೀಯಲ್ಲ ನೀನು. ಏನೂ ಆಯ್ಕಿಲ್ಲ, ಭಗವಂತ ಅವನೇ. ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ತಾಳೆ. ಸುಮ್ಮನಿರು ನೀನು. ಏನೂ ಆಯ್ಕಿಲ್ಲ, ಯತ್ನೆ ಮಾಡಬೇಡ ನೀನು. ಸುಮ್ಮನಿರು ಈಗ. ಅಯ್ಯೋ ಏನು ಮಾಡೋದು ಕಾಣಿಕತ್ತ ಹೋಗು. ಎಷ್ಟು ಜನ ಕರ್ಕೊಬನ್ನಿ ಅಂದರು ಕರ್ನಾರಿಗೆ. ಯಾವ ಕರ್ನಾರಿಗೆ ಎಷ್ಟು ಜನ ಕರ್ಕೊಂಡೋದಿಯೇ ಮಾಡು ಬಂಗವ. ಅದಕ್ಕೆ ಕರ್ನಾಟಕ ಜೋರಾಗಿ ಮಾಡಬೇಡ ಕನಕ. ಮದುವೆನೇ ಇರಾಗಲೇ ರಾಮಾಯಣ ಆಗದೆ ತಗ. ಯಾವ ಕರ್ನಾಟಕನೂ ಬೇಡ. ಒಂದು 5 kg ಚಿಕನ್, ಒಂದು 5 kg ಮಟನ್ ತಗೋ. ನಾವು ಒಂದು 5 ಜನ ಬರ್ತೀವಿ ಅಷ್ಟೇ ಕತ್ತೆ ಅಂತ ಅಂದೀವಿ. ಅವಳು ಬೇಕಾದ್ರೆ ಅಕ್ಕಪಕ್ಕದವ್ರು ಕರ್ದಿಕ್ಲಿ ಅಲ್ಲಿ ಸಾಕು ಹೋಗು. ಮದುವೆನೂ ಅಷ್ಟು ಜೋರಾಗಿ ಮಾಡ್ಕೊಂಡವ್ರೆ. ಕರ್ನಾಟಕ ಜೋರಾಗಿ ಮಾಡಿ ಅನ್ನಕ್ಕದ. ಬೇಡ ಅಷ್ಟು ಬೇಡ ಕಣ್ಮರೆಯೋ, ಬೇಡ. ಮುನ್ಸ್ಗೆ ನೆಮ್ಮದಿನೇ ಇಲ್ಲ. ಇಷ್ಟೆಲ್ಲ ಆದಮೇಲಿಂದ ಯಾವ ಸಂಭ್ರಮ. ಅಯ್ಯೋ ಥೂ, ಎಂಥ ಕೆಲಸ ಆಗೋಯ್ತು. ನಾವೊಂದು ಮಾತ ಕೇಳಬೇಕಾಗಿತ್ತು. ನಾವು ಅಪ್ಪ ಇಷ್ಟು ಅಷ್ಟು ಅಂತ ನಾವು ಕೇಳಿದರೆ ಸರಿಯಾಗಿರೋದು. ಕೇಳ್ದಾನೆ ನಾವು ದೊಡ್ಡ ತಪ್ಪು ಮಾಡ್ಬಿಟ್ಟಕೊಂಡು ಬಿಡಿ. ಎದ್ದಿ ನಡಿ ನೀನೀಗ. ಕುರುಕ್ತಾ ಕೂತ್ಕೊಬೇಡ ನೀನು. ನಡ್ಲೇ ಎದ್ದಿ. ಹಲೋ ಏನು ಮಾಡ್ತಾ ಇದೀಯ? ಏನಕ್ಕೆ ಫೋನ್ ಎತ್ತುತ್ತಾ ಇಲ್ಲ ನೀನಂದ? ಹಾಂ ಹೇಳು ಕಾವ್ಯ, ಹೇಳು. ಏನು ಅರುಣ್, ಏನಕ್ಕೆ ಫೋನ್ ಎತ್ತುತ್ತಾ ಇಲ್ಲ ನೀನು? ನಿನ್ನೆಯಿಂದನೂ ಫೋನ್ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಆಗ್ತಿತ್ತು. ಮತ್ತೆ ರಿಂಗ್ ಆದ್ರೂ ಎತ್ತುತ್ತೇನೆ ಇಲ್ಲ. ಏನಕ್ಕೆ? ನಾನು ಸ್ವಲ್ಪ ಬ್ಯುಸಿ ಇದೆ. ನಾನು ಹೇಳಿದ್ನಲ್ಲ ಅಣ್ಣನ ಮದುವೆಗೆ ಬಂದಿದೆ ಅಂತ. ಓಹೋ, ಅಣ್ಣನ ಮದುವೆಗೆ ಬಂದುಬಿಟ್ರೆ ನಾನು ಮತ್ತೆ ಬಿಟ್ಟಾ? ನಿಮ್ಮ ಅಣ್ಣನ ಮದುವೆಗೆ ಹೋಗ್ಬೇಡ ಅಂತ ಹೇಳಿಲ್ಲ ನೋಡರು. ನೀನು ಬೇಗ ಬರ್ಬೇಕು ತಾನೆ. ಮದುವೆ ಮುಗಿದ ತಕ್ಷಣ ಅವತ್ತೇ ಬಂದುಬಿಡ್ತೀನಿ, ನೀನು ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳಿದೆ. ಏನು ಇವಾಗ ಇನ್ನೂ ಬಂದೇ ಇಲ್ವಲ್ಲ ನೀನು? ಅದಾ ಸ್ವಲ್ಪ ಇಲ್ಲಿ ಕೆಲಸ ಜಾಸ್ತಿ ಆಯಿತು. ನಮ್ಮಪ್ಪ ಅಮ್ಮ ಇನ್ನೂ ಸ್ವಲ್ಪ ದಿನ ಇರು ಅಂತ ಹೇಳಿದ್ರು, ಅದಕ್ಕೆ ಇದ್ದೀನಿ. ಬರ್ತೀನಿ ಇರು. ಅದೇನೋ ನನಗೆ ಗೊತ್ತಿಲ್ಲ. ನನಗೆ ಏನೇನು ನೀನು ಬಿಟ್ಬಿಟ್ಟು ಇರೋಕ್ಕಾಗಲ್ಲ ಅಂತ ಗೊತ್ತಾನೆ ನಿನಗೆ. ನನ್ನ ಮದುವೆಗೆ ಹೋಗೋದು ಬೇಡ ಅಂತ ಹೇಳ್ತಿದ್ದೆ ನಾನು. ನಿನ್ನ ಏನಕ್ಕೆ ಹಿಂಗೆ ಆಗ್ತಾ ಇದೆಯಾ? ಅದಿರಲಿ, ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ದ ನಮ್ಮ ಮದುವೆ ವಿಷಯನ? ಕಾವ್ಯ ಇನ್ನೂ ಸ್ವಲ್ಪ ದಿನ ಸುಮ್ಮನಿರು ನೀನು. ನಾನು ಇನ್ನೂ ಏನು ಮಾತಾಡಿಲ್ಲ. ಇವಾಗ ಅಣ್ಣನ ಮದುವೆ ಮುಗಿಸಿ ಬ್ಯುಸಿ ಇದ್ದಾರೆ. ಅಂಥದ್ರಲ್ಲಿ ನಾನು ಏನು ಮಾತಾಡಂಗಿದ್ದದು? ಹೇಳರು. ಏನು ನಿನಗೆ ಇಷ್ಟ ಇಲ್ಲ ಅನ್ಸುತ್ತೆ? ನಿಜ ಹೇಳು, ನಿಮ್ಗೆ ನಿಜವಾಗ್ಲೂ ನನ್ನ ಕಂಡ್ರೆ ಇಷ್ಟ ಇದೆಯಾ ಇಲ್ವಾ? ಯಾಕಂಗಂತ ಇದೆಯಾ ನೀನು? ನಿನ್ನ ಕಂಡ್ರೆ ನನಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಅನ್ನೋದು ಗೊತ್ತಿಲ್ವಾ? 3 ವರ್ಷದಿಂದ ಇಷ್ಟಪಡ್ತಾ ಇದೀವಿ ನಾವು. ಮನೆ ಲವ್ ಮಾಡಿದ್ವಿ ನಾವು. ಆ 3 ವರ್ಷದಿಂದ ಒಬ್ರಿಗೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀನು ಕೈ ಬಿಡೋ ಅಂತ ಮಾತೇ ಇಲ್ಲ. ನೀನು ಬಿಟ್ಟರು ನಾನು ಬಿಡಲ್ಲ. ನಾನು ಅಷ್ಟು ಇಷ್ಟಪಡ್ತೀನಿ. ನೀನು ಗೊತ್ತಿಲ್ವಾ ಕಾವ್ಯ? ಯಾಕೆ ನೀನು ಈ ಥರ ಅಂತ ಇದೆಯಾ ನೀನು? ಅದ್ರ ಬಗ್ಗೆ ಎಲ್ಲ ಅನುಮಾನ ಪಡಲೇಬೇಡ ನೀನು. ಇಲ್ಲ ಅರುಣ್, ನಿನಗೆ ಅಲ್ಲಿ ಊರಿಗೆ ಹೋದ ತಕ್ಷಣ ಬದಲಾಗ್ಬಿಡ್ತೀಯ ನೀನು. ನನಗೆ ಭಯ ಆಗೋಯ್ತು. ನಿನ್ನೆಯಿಂದ ಒಂದು ಫೋನ್ ಇಲ್ಲ, ಏನಿಲ್ಲ. ಕಾವ್ಯ ಪ್ಲೀಸ್ ಅರ್ಥ ಮಾಡ್ಕೋ. ನಾನು ಸ್ವಲ್ಪ ಬ್ಯುಸಿ ಇದೆ ಅಂತ ಹೇಳ್ತಾ ಇದ್ದೀನಿ ಅಲ್ವಾ? ಅಣ್ಣನ ಮದುವೆ ಇತ್ತು ಅಲ್ವಾ, ಅದರಿಂದ ಸ್ವಲ್ಪ ಬ್ಯುಸಿ ಇದೆ. ನನಗೆ ಅದೆಲ್ಲ ರೀಸನ್ ಹೇಳ್ಬೇಡ ನೀನು. ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ ನನಗೆ. ನಿನ್ಗೆ ಯಾಕೋ ನನ್ನ ಕಂಡ್ರೆ ಇಷ್ಟ ಇಲ್ಲ ಅರುಣ್. ಹೇಳ್ಬೇಕಾದ ಕಾರಣಗಳು ಬೇಕಾದಷ್ಟು ಇರ್ತವೆ. ನೀನು ಈ ಥರ ಛೇ. ಆಯ್ತಮ್ಮ, ಆಯಿತು ಕಾವ್ಯ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ನೋಡು ನಾಳೆ ಎಲ್ಲ ಬರ್ತೀನಿ ನಾನು. ನೋಡು ನಾಳೆಗೆ ನನಗೆ ಗೊತ್ತಿಲ್ಲ. ನನಗೆ ಇವತ್ತೇ ಬರಬೇಕು ನೀನು. ಏನಕ್ಕೆ ನಾಳೆ? ಅದು ಅಣ್ಣಂದು ಬೀಗರ ಊಟ ಇದೆಯಲ್ವಾ, ನಾಳೆ ಬೀಗರ ಊಟ ಮುಗಿಸ್ಕೊಂಡು ಬರ್ತೀನಿ. ನೋಡು ಅದೆಲ್ಲ ಗೊತ್ತಿಲ್ಲ ನನಗೆ. ಇವತ್ತು ಬಾ ನೀನು, ನಾಳೆ ಬೇಕಾದ್ರೂ ಹೋಗುವಂತೆ. ಅರ್ಥ ಮಾಡ್ಕೊಪುಟ ಪ್ಲೀಸ್. ನೋ ಬೇಬಿ ನೋ, ನನಗೆ ಅರ್ಥ ಪತ್ತ ಏನು ಗೊತ್ತಿಲ್ಲ ನನಗೆ. ನೀನು ನೋಡಲೇಬೇಕು. ನಾನು ಬರ್ತೀಯ ಇಲ್ವಾ ಹೇಳು? ನೀನು ಬರಲಿಲ್ಲ ಅಂದರೆ ಕೈ ಕೊಯ್ಕೊಳ್ತೀನಿ. ಏಯ್ ನೋಡು ಕಾವ್ಯ, ಯಾಕೆ ಹಿಂಗೆ ಆಡ್ತಾ ಇದೀಯಾ? ನೋಡು ಅರುಣ್, ನಿನ್ಗೆ ಗೊತ್ತು ತಾನೆ ನನ್ನ ಬುದ್ಧಿ.
ನೀನು 2 ಸಲ ಬರಲಿಲ್ಲ ಅಂದ್ಬಿಟ್ಟು 2 ಕೈನೂ ಕುಯ್ಕೊಂಡಿದ್ದೆ. ಜ್ಞಾಪನ ಇದೆಯಾ? ಸತ್ತೋಗ್ಬೇಕಾಗಿದ್ದಳು ಬದಿಕೊಂಡಿದ್ದೀನಿ. ಮತ್ತೆ ಸಾಯ್ಸೋ ಥರ ಮಾಡಬೇಡ ನೀನು. ಹೇಳ್ತಾ ಇದ್ದೀನಿ ನೋಡು, 1 ಅವರ್ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನು ಇಲ್ಲಿ ಇರ್ಬೇಕು ಅಷ್ಟೇ. ಪ್ಲೀಸ್ ಅರ್ಥ ಮಾಡ್ಕೋ. ಯಾಕೆ ಹಿಂಗೆ ಅರ್ಥ ಮಾಡ್ತಾ ಇದೀಯಾ ನೋಡು? ಪ್ಲೀಸ್ ಕಾವ್ಯ ಪ್ಲೀಸ್ ನೋಡು, ನಾಳೆ ಬೀಗ್ರೂಟ ಮುಗಿಸ್ಕೊಂಡು ನಾನು ಬರ್ತೀನಿ ನೋಡು. ನಿನ್ನ ನೋಡಬೇಕು ಅನ್ನೋದು ನನಗೆ ಆಸೆ ಇರಲ್ವಾ? ಬೇಗ ಬರ್ತೀನಿ ಕಣೋ, ಪ್ಲೀಸ್ ಅರ್ಥ ಮಾಡ್ಕೋ. ನೋಡು ಅದೆಲ್ಲ ಗೊತ್ತಿಲ್ಲ. ನೀನು ಇವಾಗ ಬರಲೇಬೇಕು. ಬರಲಿಲ್ಲ ಅಂದರೆ ನಾನಂತೂ ಕೈ ಕುಯ್ಕೊಳ್ತೀನಿ. ಹಲೋ ಕಾವ್ಯ ಕಾವ್ಯ, ಅಯ್ಯೋ ಏನು ಮಾಡೋದು ಇವಾಗ? ನಾಳೆ ಬೀಗ್ರೂಟ ಇದೆ. ಯಾವ ಥರ ನೀವು ಹೇಳ್ಬಿಟ್ಟು ಹೋಗೋದು ಮನೇಲಿ? ಇವ್ರು ಹುಡುಗಿ ಸ್ವಲ್ಪ ಅರ್ಥನೇ ಮಾಡ್ಕೊಳ್ಳಲ್ವಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಮಾತು ಕೈ ಕುಯ್ಕೊಳ್ತೀನಿ ಅಂತ ಇದ್ದಾಳೆ. ಏನು ಮಾಡೋದು? ಮೊದಲೇ 2 ಸಲ ಕೈ ಕುಯ್ಕೊಂಡಿದ್ದಾಳೆ. ಏನಾದರೂ ಪ್ರಾಣಕ್ಕೆ ಏನಾದರೂ ಆದರೆ ಏನು ಮಾಡೋದು? ಮೊದಲು ಫೋನ್ ಮಾಡೋಣ ಮತ್ತೆ. ಏನು? ಹಲೋ ಕಾವ್ಯ, ನಾನು ಇವಾಗ ಹೊರಟಿದ್ದೀನಿ, ಬರ್ತೀನಿ. ಕೈಗೆ ಕುಯ್ಕೋಬೇಡ ನೀನು. ಇಲ್ಲ ನಾನು ಕುಯ್ಕೊಳ್ತೀನಿ ಬಿಡು. ನಿನಗೆ ಇಷ್ಟ ಇಲ್ಲ ಅರುಣ್, ನಿನಗೆ ಅನ್ಕೊಂಡ್ರೆ ನನಗೆ ಗೊತ್ತು. ಮನೆಯವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳ್ಕೊಂಡು ಏನು ಕಾಲ ತೊಳ್ಕೊಂಡು ಬರ್ತಾ ಇದೆಯಾ? ನಿಮ್ಮ ಅಣ್ಣನ ಮದುವೆ ಕಟ್ಕೊಂಡು ನಮಗೇನಾಗಬೇಕಾಗಿತ್ತು? ನಾವು ಮದುವೆ ಆಗ್ಬೋದಾಗಿತ್ತಲ್ವಾ? 3 ವರ್ಷದಿಂದ ಹೇಳ್ಕೊ ಬರ್ತಾ ಇದ್ದೀನಿ ಮದುವೆ ಆಗೋಣ ಅಂತ. ನಾಳೆ ಆಗೋಣ, ಮುಂದೆ ಆಗೋಣ, ನಮ್ಮ ಅಣ್ಣ ಮದುವೆ ಆಗಿಬಿಡ್ಲಿ. ಇನ್ನೂ ಮಾತಾಡಿಲ್ಲ ನೋಡು. ನಿಮ್ಮ ಅಣ್ಣನ ಮದುವೆ ಆಯ್ತಲ್ವಾ? ಇವಾಗ ಮಾತಾಡ್ಬೋದಾಗಿತ್ತಲ್ಲ ನೀನು ನಿಮ್ಮ ಅಪ್ಪ ಅಮ್ಮನ ಹತ್ರ. ಯಾಕೆ ಮಾತಾಡಿಲ್ಲ ನೀನು? ನನಗೆ ಗೊತ್ತು ಕಣೋ, ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ. ಯಾವುದು ಬೇಡ ಬಿಡು, ಕೈ ಕುಯ್ಕೊಳ್ತೀನಿ. ನಾನಿದ್ರೆ ತಾನೆ ನಿನ್ನ ಪ್ರಾಬ್ಲಮ್ಮು. ನನಗೆ ಗೊತ್ತು ನಿಂಗೆ ನಿಜವಾಗ್ಲೂ ನನ್ನ ಕಂಡ್ರೆ ಇಷ್ಟ ಇಲ್ಲ. ಇಷ್ಟ ಇದ್ದಿದ್ರೆ ಈ ಥರ ಮಾಡ್ತಿರ್ಲಿಲ್ಲ ನೀನು. ನಿಜವಾಗ್ಲೂ ತುಂಬ ಮನಸ್ಸಿಗೆ ನೋವಾಗ್ತಾ ಇದೆ ನನಗೆ. ಆ ನೋವಿಗೆ ಇರೋದಕ್ಕಿಂತ ಸತ್ತೋದ್ರೂ ಹಸಿ. ಕೈ ಕುಯ್ಕೊಳ್ತೀನಿ ನಾನು. ಏನೇನು ಅದು ಹಾಪಲ್ಲ ಕುಯ್ಕೊಳ್ಳೋಕ್ಕೆ? ಪ್ಲೀಸ್ ಸುಮ್ಮನಿರು. ಮಾತು ಎತ್ತರ ಸಾಕು. ಕೈ ಕುಯ್ಕೊಳ್ತಿರ್ತೀಯಲ್ಲ. ರಕ್ತ ಎಲ್ಲ ಎಷ್ಟು ವೇಸ್ಟ್ ಆಗುತ್ತೆ ಹೇಳು? ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪುಟ. ನಾನು ಬರ್ತಾ ಇದ್ದೀನಿ ಇವಾಗ ಅಂತ ಹೇಳ್ತಾ ಇದ್ದೀನಿ ಅಲ್ವಾ? ಬರೋ ಗಂಟೆ ಏನಾಗಿದೆ? ಆಯ್ತಮ್ಮ, ನೀನು ಹೇಳಿದಂಗೆ 1 ಅವರಲ್ಲಿ ನಾನು ಅಲ್ಲಿ ಇರ್ತೀನಿ. ಓಕೆನಾ? ನೋಡರುಣ್, ನೀನು 1 ಅವರ್ ಕೊಡ್ತೀನಿ. ಬರಲಿಲ್ಲ ಅಂದರೆ ನಾನು ಗ್ಯಾರಂಟಿ ಕೈ ಕುಯ್ಕೊಳ್ತೀನಿ. ಸಮಸ್ಯೆ ಮಾಡ್ತಾ ಇಲ್ಲ ನಾನು, ಸರಿನಾ? ಆಯಿತು ಪುಟ, ನಾನು ಬರ್ತೀನಿ ಕಣೋ. ನಾನು ಹೇಳ್ತಾ ಇದ್ದೀನಿ ಅಲ್ವಾ, ನಾನು ಬರ್ತೀನಿ ಅಂತ. ಏನಕ್ಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀನು? ಓಕೆ ಪುಟ, ನಾನು ಬರ್ತಾ ಇದ್ದೀನಿ. ಓಕೆ ಸರಿ ಬೇಗ ಬಾ. ಅಲ್ಲಕ್ಕಂತಯ್ಯಮ್ಮ, ಏನು ಸಮಾಚಾರ? ಯಾಕಂಗೆ ಮದುವೆ ಗಂಡು ಕದ್ದೋದ? ಅಯ್ಯೋ ಹೆಂಗಾರೆ ಹೋಲಿ ಬಾಮ್ಮ, ನಮ್ಗೇನಮ್ಮ ಒಳ್ಳೇದೇ ಆಯ್ತು ಬಾ. ಏನು ನಮ್ಮ ಅತ್ತೆ ನಮ್ಮ ಮಾವನುವೆ ಮೆರೀತಿದ್ರು, ಆಗದಾಯ್ತವ. ಸರಿಯಾಗಿ ಆಯ್ತು ಕಣ್ಮಗ ಮಕ್ ಬಂಗ. ಅಯ್ಯೋ ಅಕಸ್ಮಾತ್ ಏನಾರ ಅವ್ನ ತಮ್ಮ ಒಪ್ಪಲಿಲ್ಲ. ಅವ್ನ ತಮ್ಮ ಮದುವೆಗಳು ತಮ್ಮ ಅಂದ್ರೆ ಏನವ ಗತಿ? ಅಯ್ಯಪ್ಪ ಶಿವನೇ ಭಗವಂತ, ಮುಂಡೆವು ಅಚ್ಚಕಟ ಕೇಳ್ಬಿಟ್ಟು ಮಾಡೋದಲ್ವಾ? ಅಯ್ಯೋ ಬೆಂಗಳೂರು ಅಂದ್ರಲ್ಲ ನಿಮ್ಮ ಅತ್ತೆಗೆ. ಅಯ್ಯೋ ವಾಲಾಟ ಒಸಿ ವಾಲಾಡ್ದ ತಾಯಿ. ಅಯ್ಯಪ್ಪ ಹೋಗು. ಏನು ಆ ಮುಟ್ಕುವೆ ವಾಲಾಡ್ತೀವಿ ಅನ್ಕೊಂಡು ಅಷ್ಟ್ರ ಮುಟ್ಕು ವಾಲಾಡೋದ ನಾನೇ ಮಾತಾಡ್ತಾ ಇಲ್ಲ. ನಾನು ಹೇಳ್ತೀನಿ ಕಣಮ್ಮ, ಮಗ ಸೊಸೆ ಅನ್ನೋದು ಯಾಕಾಯ್ತು? ಒಂದೊಂದು ಜೊತೆ ಬಟ್ಟೆ ಹೊಲ್ಸ್ಬಿಟ್ಟಿದ್ರೆ ಇರ್ತಿತ್ತಮ್ಮ ನನ್ನ ಗಂಡನಿಗೂ ನನಗೂ. ನಮ್ಮನ್ನು ಬುಟ್ಟಾಕ್ಬಿಟ್ಟು ಏನು ದಿಮಾಕು, ಯಾವ ಸ್ಟೈಲಿನ ಸೀರೆ ಉಟ್ಕೊಂಡು ನಿಂತವಳೆ ನೋಡಿ. ಯಾವ ಸ್ಟೈಲು ಅಂತಾರೆ ಮತ್ತೆ. ಓ ಬೆಂಗಳೂರು ಹಳ್ಳಿ ಮೈ ಅಲ್ವಾ ಅನ್ಕೊಬಿಟ್ಲೇನು? ಅಯ್ಯೋ ಹೆಂಗಾರಲ್ಲಿ ಅವಳ ಅದೃಷ್ಟಕ್ಕೆ ಬೆಂಗಳೂರು ಹಳ್ಳಿ ಮೈನ ಸಿಕ್ಕೋದ್ನಲ್ಲ ಇನ್ನೊಬ್ಬಾದ್ರೂ. ಅವನು ಆ ಗಂಡಿಗಿಂತ ಇವ್ನು ಭಾಳ ಲಕ್ಷಣ ಆಗವನೆ ಕಣವೆ. ಅಯ್ಯಮ್ಮ, ಯಾವ ಲಕ್ಷಣ ಆಗಿದ್ರೆ ಏನಂತೆ? ಹಂಗೆ ಮಾರಾದ್ನಂಗಿರೋನು ಇವಳನ್ನ ಒಪ್ಕೊಂಡನ ಅವನು ಎತ್ತಿ ಅಂದ್ಬಿಟ್ಟು ಬೇಡ ಅಂತಿದ್ದಂತೆ ಕಣಮ್ಮ. ಮದುವೆ ಆಯ್ಕಿಲ್ಲ ಅಂದ್ಕೊಂಡು ಕುಂತಿದ್ದಂತೆ. ಆಗ ಅವ್ರವ್ನವ್ರ ಅಪ್ಪನ ಕಾಲು ಕಟ್ಕೊಂಡು ಒಪ್ಸಿರೋದಂತೆ ಕಣಮ್ಮ. ಈಗ ಬಲವಂತದಿಂದ ಮದುವೆ ಮಾಡ್ಬೋದು, ಬಲವಂತದಿಂದ ಸಂಸಾರ ಮಾಡ್ಸಕ್ಕಾಗತ್ತಮ್ಮ? ಆಯ್ಕಿಲ್ಲ ಕಣವ, ಆಯ್ಕಿಲ್ಲ. ಯಾವತ್ತು ಅವ್ರ ಸಂಸಾರ ಸರಿ ಆಗಕ್ಕೂ ಇಲ್ಲ. ನೋಡ್ತಾ ಇರು ಹೆಂಗೆ ಬರ್ತಾಳೆ ಅಂತ ಅಪ್ಪನ ಮನೆಗೆ ಕಾಡ್ದು. ಅವರು ಬಾಲ್ಸರಮ್ಮ, ನೀನು ಚೆನ್ನಾಗಿ ಹೇಳ್ತಾ ಇದ್ದಿ ಕಣಮ್ಮ. ಓ ನಮ್ಮ ಅತ್ತೆ ಬತ್ತವಳಲ್ಲ, ಬತ್ತೈದಳ. ಬೇರೆ ಏನಾದ್ರು ಮಾತಾಡು, ಅದು ಯಾಕಬೇಕು? ಸರಿ ಊರ್ಕೊಂಡು ನಿಂತವಳೆ. ಹೋಗಮ್ಮ ಈಗ, ಆಮೇಲೆ ಬರುವೆ. ಸರಿ ಕಣವ, ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.